ಹಾಯ್ ಹಲೋ ನಮಸ್ಕಾರ ಗುರುವೆ, ಹೆಂಗಿದಿರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ದೃಶ್ಯಂ 3 ಸಿನಿಮಾ ಮೋಹನ್ ಲಾಲ್ ಅವ್ರದ್ದು. ಸೊ ಈ ಸಿನಿಮಾ ಓ ಟಿ ಟಿಯಲ್ಲಿ ಬರ್ತಾ ಇದೆ ಗುರು ಸಿನಿಮಾ. ಸೊ ಯಾವಾಗ ಬರ್ತಾ ಇದೆ ಮತ್ತು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇದೆ ಮತ್ತು ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ ಈ ಸಿನಿಮಾ, ಮತ್ತು ಈ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗುತ್ತಾ ಏನ್ ಇಲ್ಲ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಗುರುವೆ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಸೊ ವಿಡಿಯೋಗೊಂದು ಲೈಕ್ ಕೊಡಿ ಗಾಯ್ಸ್, ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್, ದೃಶ್ಯಂ 3 ಸಿನಿಮಾ. ಸೊ ಮೋಹನ್ ಲಾಲ್ ಅವರು ನಟಿಸಿ ಜೀತು ಜೋಸೆಫ್ ಅವರು ನಿರ್ದೇಶಿಸಿರುವ ಸಿನಿಮಾ. ಸೊ ಈ ಸಿನಿಮಾ 21 ಮೇಗೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು ಸಿನಿಮಾ, ಮತ್ತು ಒಳ್ಳೆಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಸಿನಿಮಾ. ಅರೌಂಡ್ 200 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿ ಸೊ ಹಿಟ್ ನ ಟ್ಯಾಗ್ ತಗೊಳ್ತು ದೃಶ್ಯಂ 3 ಸಿನಿಮಾ. ಸೊ ಆಶ್ಚರ್ಯ ಆಗಲಿಲ್ಲ, ಏನಕ್ಕಪ್ಪ ಅಂದ್ರೆ ಇದರ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಹಿಟ್ ಆಗಿತ್ತು ಸಿನಿಮಾ. ಅದಕ್ಕೆ ಥರ್ಡ್ ಪಾರ್ಟಿಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಸಿನಿಮಾ. ಸೊ ಅದೇ ತರ ಆ ಎಕ್ಸ್ಪೆಕ್ಟೇಷನ್ ಅನ್ನು ಫುಲ್ಫಿಲ್ ಮಾಡಿತ್ತು ದೃಶ್ಯಂ 3 ಸಿನಿಮಾ. ಸೊ ಈ ಸಿನಿಮಾ ಈಗ ಓ ಟಿ ಟಿಯಲ್ಲಿ ಬರ್ತಾ ಇದೆ ಗುರು. ಸೊ ಎಸ್, ಇದು ಓ ಟಿ ಟಿಯಲ್ಲಿ ಬರ್ತಾ ಇದೆ. ಯಾವಾಗ ಬರ್ತಾ ಇದೆ ಅಂದ್ರೆ ಇದೇ ಜೂನ್ 18ಕ್ಕೆ ಇದು ಓ ಟಿ ಟಿಯಲ್ಲಿ ಬರ್ತಾ ಇದೆ. ಮತ್ತು ಯಾವ ಪ್ಲಾಟ್ಫಾರ್ಮ್ ಅಂದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋ. ಎಸ್ ಗೈಸ್, ಅಮೆಜಾನ್ ಪ್ರೈಮ್ ಅಲ್ಲಿ ಇದು ದೃಶ್ಯಂ 3 ಸಿನಿಮಾ ಓ ಟಿ ಟಿಯಲ್ಲಿ ಬರ್ತಾ ಇದೆ. ಮತ್ತು ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ ಅಂದ್ರೆ ಸೊ ಮಲಯಾಳಂ, ತೆಲುಗು, ತಮಿಳ್ ಮತ್ತು ಕನ್ನಡ 4 ಸೌತ್ ಲ್ಯಾಂಗ್ವೇಜ್ ಅಲ್ಲಿ ಇದು ಸಿನಿಮಾ ಬರ್ತಾ ಇದೆ. ಆದ್ರೆ ಇದು ಹಿಂದಿಯಲ್ಲಿ ಬರ್ತಾ ಇಲ್ಲ. ಏನಕ್ಕಪ್ಪ ಅಂದ್ರೆ ಹಿಂದಿಯಲ್ಲಿ ಇದು ರಿಮೇಕ್ ಆಗ್ತಾ ಇದೆ. ಸೊ ಅಜಯ್ ದೇವಗನ್ ಅವರು ಸೊ ಈ ಸಿನಿಮಾವನ್ನು ರಿಮೇಕ್ ಮಾಡ್ತಾ ಇದ್ದಾರೆ. ಸೊ ಅವರು ಅಕ್ಟೋಬರ್ 2ಕ್ಕೆ ಅವರ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಸೊ ಈ ಸಿನಿಮಾ ಹಿಂದಿಯಲ್ಲಿ ಬರ್ತಾ ಇಲ್ಲ. ಸೊ ಬರೇ 4 ಸೌತ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಗುರು. ದೃಶ್ಯಂ ಪಾರ್ಟ್ 3 ಹಿಂದಿಯಲ್ಲೇನೋ ಸಿನಿಮಾ ರಿಮೇಕ್ ಆಗ್ತಾ ಇದೆ, ಆದ್ರೆ ಕನ್ನಡದಲ್ಲಿ ಇದು ಕೂಡ ರಿಮೇಕ್ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸೊ ಏನಕ್ಕಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಸೊ ದೃಶ್ಯಂ ಪಾರ್ಟ್ 1 ಪಾರ್ಟ್ 2 ಸೊ ಕನ್ನಡದಲ್ಲಿ ರಿಮೇಕ್ ಆಗಿತ್ತು ದೃಶ್ಯ ಅಂತೇಳಿ. ಸೊ ರವಿಚಂದ್ರನ್ ಸರ್ ಅವರು ತಂದಿದ್ರು ರಿಮೇಕ್ ನ. ಸೊ ಚೆನ್ನಾಗಿತ್ತು ಅದು ಸಿನಿಮಾ. ಸೊ ನಾನು ಮಲಯಾಳಂ ಮತ್ತು ಹಿಂದಿಯಲ್ಲಿ ನೋಡಿಲ್ಲ ಈ ದೃಶ್ಯಂ ಸೀರೀಸ್. ಕನ್ನಡದಲ್ಲಿ ರಿಮೇಕ್ ಸಿನಿಮಾ ನೋಡಿದ್ದು. ಈಗಲೂ ಕೂಡ ದೃಶ್ಯಂ ಅಂತ ಅಲ್ಲಿ ನನಗೆ ಕ್ಯಾರೆಕ್ಟರ್ ಏನಾದ್ರು ಮೈಂಡ್ ಅಲ್ಲಿ ಬಂದ್ರೆ ಸೊ ಫಸ್ಟ್ ಕ್ಯಾರೆಕ್ಟರ್ ಬರೋದೇ ರಾಜೇಂದ್ರ ಪೊನ್ನಪ್ಪ. ಸೊ ಜಾರ್ಜ್ ಕುಟ್ಟಿ ಅಂತ ಬರಲ್ಲ. ಸೊ ಐ ನೋ ಒರಿಜಿನಲ್ ಇಸ್ ಆಲ್ವೇಸ್ ಒರಿಜಿನಲ್. ಆದ್ರೆ ಯಾವ ತರ ಸೊ ರವಿಚಂದ್ರನ್ ಸರ್ ಅವರು ರಾಜೇಂದ್ರ ಪೊನ್ನಪ್ಪ ಅನ್ನುವ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಸೊ ಅದೇ ಮೈಂಡ್ ಅಲ್ಲಿ ಇದೆ ಗುರು. ಸೊ ಇವಾಗ ಏನಾದ್ರು ಇದು ರಿಮೇಕ್ ಬಂದಿಲ್ಲಪ್ಪ ಅಂದ್ರೆ ಸೊ ಎಲ್ಲೋ ಕನೆಕ್ಷನ್ ಹೊರಟೋಗುತ್ತೆ. ಏನಕ್ಕಪ್ಪ ಅಂದ್ರೆ ಸೊ ಈಗ ಕನ್ನಡ ಡಬ್ ನೋಡ್ಬೇಕು ನಾವು ಮೋಹನ್ ಲಾಲ್ ಅವ್ರದ್ದು. ಸೊ ಅದು ಇದು ಕ್ಯಾರೆಕ್ಟರ್ ಹೆಸರು ಚೇಂಜ್ ಇರುತ್ತೆ ಮತ್ತು ಫೇಸ್ ಚೇಂಜ್ ಇರುತ್ತೆ. ಸೊ ಎಲ್ಲೋ ಕನೆಕ್ಷನ್ ಫೀಲ್ ಹೊರಟೋಗುತ್ತೆ. ಸೊ ರವಿಚಂದ್ರನ್ ಸರ್ ಅವರು ದೃಶ್ಯಂನ ರಿಮೇಕ್ ಮಾಡಿದ್ರೆ ಪಾರ್ಟ್ 3 ಸೊ ಚೆನ್ನಾಗಿರುತ್ತೆ. ಇನ್ನೂ ಕೂಡ ಸ್ಟೋರಿಗೆ ಕನೆಕ್ಟ್ ಆಗ್ತೀವಿ. ಸೊ ಇಲ್ಲಪ್ಪ ಅಂದ್ರೆ ಕನ್ನಡ ಡಬ್ಬೆ ನೋಡಬೇಕು. ಸೊ ನೋಡೋಣ ರವಿಚಂದ್ರನ್ ಸರ್ ಅವರು ಸೊ ಇದರ ರಿಮೇಕ್ ಮಾಡ್ತಾರೋನು ಇಲ್ಲ ಅಂತೇಳಿ. ಸೊ ನಿಮಗೇನ್ ಅನ್ಸುತ್ತೆ? ಸೊ ದೃಶ್ಯಂ ಪಾರ್ಟ್ 3 ಸಿನಿಮಾ ಕನ್ನಡದಲ್ಲಿ ರಿಮೇಕ್ ಆಗಬೇಕು ಏನ್ ಬೇಡ, ಅಥವಾ ಕನ್ನಡ ಡಬ್ ಕಂಫರ್ಟ್ ಆಗಿದ್ದೀರಾ? ಸೊ ಏನನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ದೃಶ್ಯಂ ಪಾರ್ಟ್ 3 ಚಿತ್ರದ ಓ ಟಿ ಟಿ ಅಪ್ಡೇಟ್. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಸೊ ವಿಡಿಯೋ ಒಂದು ಲೈಕ್ ಕೊಡಿ. ಮತ್ತು ಇದೇ ತರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಗಾಯ್ಸ್.